ಹೊಸಪೇಟೆಯಿಂದ ಬಂದಿದ್ದೀನಿ. ಈ ಫಸ್ಟ್ ಟೈಮ್ ನಾನು ನಮ್ಮ ಕೊಟ್ರೆ ಸರ್ ಅವರ ಒಂದು ಇವೆಂಟಲ್ಲಿ ಬರ್ತಿರೋದು. ನನಗೆ ನಾನು ಆರ್ಕೆಸ್ಟ್ರಾ ಫೀಲ್ಡಲ್ಲಿ ಒಂದು 15 ವರ್ಷ ಆಯಿತು. ಆರ್ಕೆಸ್ಟ್ರಾ ಫೀಲ್ಡಲ್ಲಿ ಮಾಡ್ತಾನೆ. ಆ್ಯಕ್ಚುಲಿ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದೆ. ಒಂದು ಶೋ ಮುಗಿಸ್ಕೊಂಡ್ಬರ್ಬೇಕಾದ್ರೆ ಬೈಕ್ ಆಕ್ಸಿಡೆಂಟ್ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಯಿತು. ಸೊ ಅದಾದಮೇಲೆ ನಾನು ಕಂಪ್ಲೀಟ್ ಆರ್ಕೆಸ್ಟ್ರಾ ಮಾಡ್ತೀನಿ. ದೆನ್ ಮ್ಯೂಸಿಕ್ ನಂದು ಅಕಾಡೆಮಿ ಇದೆ. ಸ್ಟೂಡೆಂಟ್ಸ್ಗೆಲ್ಲ ಹಿಂದೂಸ್ತಾನಿ ಕ್ಲಾಸಿಕಲ್ಲು, ಗಿಟಾರು, ಪಿಯಾನೋ ಕ್ಲಾಸಸ್ ಎಲ್ಲ ಮ್ಯೂಸಿಕ್ ರಿಲೇಟೆಡ್ ಎಲ್ಲ ಇದು ಮಾಡ್ತೀನಿ. ಅದ್ರ ಜೊತೆಗೆ ಇವೆಂಟ್ ಆರ್ಗನೈಸ್ ಮಾಡ್ತೀನಿ. ಸೊ ನಮ್ಮ ಪ್ರತಿಭಾ ಅವರೆಲ್ಲ ಹೋದ್ರು. ಈಗ ಅವರು ಕಳೆದ ವಾರ ಹೊಸಪೇಟೆ ಒಂದು ಇವೆಂಟಲ್ಲಿ ಬಂದಿದ್ದರು. ಅಲ್ಲಿ ನಾನು ಸೌಂಡ್ ಸಿಸ್ಟಮ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ನಾನು ಸೌಂಡ್ ಸಿಸ್ಟಮ್ ಮಾಡಿದ್ದೆ. ಆವಾಗ ಅಮ್ಮವರು ಭಾಳ ಏನಂತ ಒಂದು ಮಗನ ಥರ ಭಾಳ ಆತ್ಮೀಯವಾಗಿ ನನ್ನ ಇದು ಮಾಡಿ ನಮ್ಮ ಕೊಟ್ರೆ ಸರ್ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂದರು. ಹಾಗೆ ಅವರು ನಮ್ಮ ಕೊಟ್ರೆ ಸರ್ ಕೂಡ ಭಾಳ ತುಂಬ ಆತ್ಮೀಯತೆಯಿಂದ ನಮ್ಮನ್ನು ಇಲ್ಲಿ ಕರೆಸ್ಕೊಂಡ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಕೆಲವೊಂದು ಹಾಡುಗಳನ್ನ ಹಾಡೋಕ್ಕೆ ನನಗೆ ಇಷ್ಟ. ಹಾಗೆಯೇ ಇವರು ನಮ್ಮ ಅಪ್ಪಾಜಿಯವರು ಅಶೋಕ್ ಚಿತ್ರಗಾರ್ ಅಂತ ಮಾಜಿ ಸೈನಿಕರು, ಆರ್ಮಿಲಿದ್ದರು. ಆಮೇಲೆ ಬ್ಯಾಂಕಲ್ಲಿ ವರ್ಕ್ ಮಾಡಿ ರಿಟೈರ್ಮೆಂಟ್ ಆದರು. ನನಗೆ ಅದೇ 10 ಇಯರ್ಸ್ ಆಯಿತು ಆಕ್ಸಿಡೆಂಟ್ ಎಲ್ಲ ಆಗಿ. ಬಟ್ ಮ್ಯೂಸಿಕ್ ಜೊತೆಗೆ ನಾನು ನನ್ನ ವೃತ್ತಿ ಜೀವನವನ್ನು ನಡೆಸ್ತಿದ್ದೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬೆಂಗಳೂರಲ್ಲಿ ಇದೇ ಫಸ್ಟ್ ಟೈಮಲ್ಲಿ ನಾನು ಈ ಒಂದು ಇವೆಂಟಲ್ಲಿ ಜೀನಾ ಯಹಾ ಮದ್ನಾ ಯಹಾ ಎಸ್ಕೆ ಸಿವ ಜಾನಾ ಕಹಾ ಅನ್ನೋಂಥ ಒಂದು ಹಿಂದಿ ಗೀತೆಯನ್ನು ಈ ವೇದಿಕೆಯಲ್ಲಿ ಹಾಡ್ತೀನಿ. ನಮ್ಮ ಅಪ್ಪವರು ಕೂಡ ಒಳ್ಳೆಯ ಗಾಯಕರು. ಅವರು ಕೂಡ ಮುಖೇಶ್ ಅವ್ರದ್ದು, ರಫೀದ್ ಅವ್ರ ಸಾಂಗ್ಗಳನ್ನ ಚೆನ್ನಾಗಿ ಹಾಡ್ತಾರೆ. ನಂತರ ಒಂದು ಹಾಡಿನವರು ಖಂಡಿತ ಹಾಡ್ತಾರೆ ಅಂತ ಹೇಳ್ತಾ ಕೇಳಿ ಜೀನಾ ಯಹಾ ಮದ್ನಾ ಯಹಾ ಅನ್ನೋಂಥ ಗೀತೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಕಟ್ಟಬೇಕು. ಯಾಕಂದರೆ ಮಾಜಿ ಸೈನಿಕರ ಮಗ, ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಇದ್ರೂ ಪಾಸಿಟಿವ್ ಆಗಿ ತಗೊಂಡು ದೂರದ ಊರಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಬೆಂಗಳೂರಿಂದ ಇಲ್ಲಿ ಅಡ್ಡಾಡೋಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ, ಅವರು ಅಷ್ಟು ಮನಸ್ಸು ಮಾಡಿ ಅಷ್ಟು ಗೌರವಪೂರ್ವಕವಾಗಿ ಅವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ಸ್ವಾಗತ ಸಂತೋಷ್ ಅವರೇ. ನಿಮ್ಮ ತಂದೆಯವರು ಸ್ವಾಗತ ಸರ್. ಕೂತ್ಕೊಳ್ಳಿ ಎಲ್ಲರೂ. ದೊಡ್ಡವರಲ್ವಾ? ಸೊ ರಫಿ ಸಾಂಗ್ಗಳನ್ನ ಅದ್ಭುತವಾಗಿ ಹಾಡ್ತಾರೆ ಅಪ್ಪಾಜಿ. ಅವರ ಒಂದು ಏನಂತಾರೆ ಗರಡಿಲಿ ನಾವು ಬೆಳೆದಾಗೆ ನಮ್ಮ ಅಮ್ಮವ್ರು ಭಾಳ ಪ್ರತಿಭಾ ಅಮ್ಮವ್ರು ಭಾಳ ಇದು ಮಾಡಿದ್ರು ಹೊಸಪೇಟೆಗೆ ಬಂದಾಗ.